ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮುಗಿದ ಮೇಲಂತೂ ಗಿಲ್ಲಿ ನಟ ಅವರ ಡಿಮ್ಯಾಂಡ್ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮ ಗಿಲ್ಲಿ ನಟ ಅವರಿಗೆ ಇದ್ದೇ ಇರುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಗಿಲ್ಲಿ ನಟ ಅವರ ಹವಾ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಬಿಗ್ ಬಾಸ್ ಮುಗಿದ ಮೇಲೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಗಿಲ್ಲಿ ನಟ ಅವರನ್ನ ಕರೆದೇ ಕರೀತಾರೆ. ಗಿಲ್ಲಿ ನಟ ಆಗಿರ್ಬೋದು ಅಥವಾ ಇನ್ನಿತರ ಸೆಲೆಬ್ರಿಟಿಗಳಾಗಿರ್ಬೋದು, ಅವರ ಒಂದು ಡಿಮ್ಯಾಂಡ್ ಪ್ರಕಾರ ಈ ಒಂದು ಕಾರ್ಯಕ್ರಮಗಳಿಗೆ ಬರೋದಿಕ್ಕೆ ಇಷ್ಟು ಅಂತ ಸಂಭಾವನೆಯನ್ನ ಪಡಿತಾರೆ. ಈ ಹಿಂದೆ ಡಾಕ್ ಸತೀಶ್ ಅವರು ಒಂದು ಕಾರ್ಯಕ್ರಮಕ್ಕೆ 2 ರಿಂದ 3 ಲಕ್ಷ ಹಣವನ್ನ ಪಡಿತಿರೋದ್ರ ಬಗ್ಗೆ ಸಾಕಷ್ಟು ಸುದ್ದಿಯಾಗಿದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿ ಸಣ್ಣ ಪುಟ್ಟ ಸೆಲೆಬ್ರಿಟಿಗಳು ಕೂಡ ಒಂದೇ ಒಂದು ಇವೆಂಟ್ಗೆ ಹೋಗೋದಿಕ್ಕೆ ಲಕ್ಷ ಸಂಭಾವನೆಯನ್ನ ಪಡಿತಾರೆ. ಇದೀಗ ವೀಕ್ಷಕರೇ, ಗಿಲ್ಲಿ ನಟ ಅವರು ಈ ರೀತಿ ಕಾರ್ಯಕ್ರಮಗಳಿಗೆ ಹೋಗೋದಿಕ್ಕೆ ಎಷ್ಟು ಹಣವನ್ನ ಪಡಿತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ರಿವೀಲ್ ಆಗಿದ್ದು, ಸ್ವತಃ ಬೆಳಗಾವಿ ಮೂಲದ ಆಕೃತಿ ಕ್ರಿಯೇಷನ್ಸ್ ಅನ್ನುವ ಇವೆಂಟ್ ಕಂಪನಿ ಗಿಲ್ಲಿ ನಟ ಅವರ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ದಿನದ ಇವೆಂಟ್ ಗೆ ಎಷ್ಟು ಸಂಭಾವನೆ ಪಡಿತೀರಾ ಅಂತ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ದು, ಇದಕ್ಕೆ ಗಿಲ್ಲಿ ನಟ ಅವರ ಟೀಮ್ ನಿಂದ ಉತ್ತರ ಕೂಡ ಬಂದಿದ್ದು, ಬಿಗ್ ಬಾಸ್ ನ ವಿನ್ನರ್ ಆಗಿ ಗಿಲ್ಲಿ ನಟ ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ ಒಂಚೂರು ಕೂಡ ಅಹಂಕಾರ ಇಲ್ಲದೆ ಕೇವಲ ಟ್ರಾವೆಲ್ ಚಾರ್ಜ್ ಹಾಗೇನೆ ಊಟ ತಿಂಡಿಯ ಚಾರ್ಜ್ ಅನ್ನ ಮಾತ್ರ ಗಿಲ್ಲಿ ನಟ ಅವರು ಡಿಮ್ಯಾಂಡ್ ಮಾಡ್ತಿದ್ದು, ನಂತರ ನಿಮ್ಗೆ ಇಷ್ಟ ಬಂದ ರೀತಿ ಸಂಭಾವನೆಯನ್ನ ಕೊಡಬಹುದು ಅಂತ ಗಿಲ್ಲಿ ನಟ ಅವರು ಈ ಒಂದು ಮೆಸೇಜ್ ನ ಮೂಲಕ ತಿಳಿಸಿದ್ದಾರೆ. ನಿಜಕ್ಕೂ ಲಕ್ಷ ಸಂಭಾವನೆಯನ್ನ ಡಿಮ್ಯಾಂಡ್ ಮಾಡುವ ಈಗಿನ ಕಾಲದಲ್ಲೂ ಕೂಡ ಗಿಲ್ಲಿ ನಟ ಅವರು ಒಂಚೂರು ಕೂಡ ಅಹಂಕಾರವಿಲ್ಲದೆ ನಿಮ್ಗೆ ಇಷ್ಟ ಬಂದ ರೀತಿ ಸಂಭಾವನೆಯನ್ನ ಕೊಡಬಹುದು ಅಂತ ಹೇಳ್ತಿದ್ದು, ನಿಜವಾಗ್ಲೂ ವೀಕ್ಷಕರೇ, ಯಾರಿಗೆಲ್ಲ ಈ ಕಾರಣಕ್ಕೇನೆ ಬಿಗ್ ಬಾಸ್ ಗಿಲ್ಲಿ ನಟ ಇಷ್ಟ ಆಗ್ತಾರೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.